ಈ ನವೆಂಬರ್ ಡಿಸೆಂಬರ್ ಟೈಮ್ ಬಂತು ಅಂದರೆ ತುಂಬಾ ಮಕ್ಕಳಿಗೆ ಕೋಲ್ಡು ಕಾಫು ಜ್ವರ ಇದೆಲ್ಲ ಸಾಮಾನ್ಯವಾಗಿ ಬರ್ತಾ ಇರುತ್ತೆ. ಸಿರಪ್ಗಳು ಹಾಕ್ತೀವಿ, ಹೋಮ್ ರೆಮಿಡೀಸ್ ಮಾಡ್ತೀವಿ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ, ಏನೇ ಮಾಡಿದ್ರು ಅದು ಬೇಗ ಕಮ್ಮಿ ಆಗೋದೇ ಇಲ್ಲ. ಕೆಮ್ಮು ಕಫ ಇದೆಲ್ಲ ಬಂತು ಅಂದರೆ ನಾವು ಮನೆಯಲ್ಲೇ ಆರಾಮಾಗಿ ಕಮ್ಮಿ ಮಾಡ್ಬೋದು ಹೋಮ್ ರೆಮಿಡೀಸಿಂದ. ಬಟ್ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾನೊಂದು ಸಿಂಪಲ್ ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ. ಮಸ್ಟರ್ಡ್ ಆಯಿಲ್ ತುಂಬಾ ಹೀಟಿದು, ಎಕ್ಸೆಸ್ ಹೀಟಿದು. ಇದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಸಾಸಿವೆ ಎಣ್ಣೆ, ಸ್ವಲ್ಪ ಬೆಚ್ಚಗಿರೋ ಎಣ್ಣೆನ ತೊಗೊಂಡು ವೀಳ್ಯದೆಲೆಗೆ ಅದನ್ನು ಹಚ್ಬಿಟ್ಟು, ವೀಳ್ಯದೆಲೆ ಮೇಲೆ ಅದನ್ನು ಹಚ್ಬಿಟ್ಟು ಮಗುನ ಮಲಗಿಸೋ ಟೈಮಲ್ಲಿ ಅದ್ರ ಎದೆ ಮೇಲೆ ಇಟ್ಬಿಟ್ಟು ಬೆಳಗ್ಗೆ ಎದ್ದದನ್ನು ತೆಗೆಯೋದ್ರಿಂದ ಗೊರ ಗೊರ ಅಂತ ಇರ್ತಾರೆ, ಬ್ರೀತಿಂಗ್ ಪ್ರಾಬ್ಲಮ್ ಇರುತ್ತೆ, ಕಫ ಕಟ್ಬಿಟ್ಟಿರುತ್ತೆ, ನೈಟೆಲ್ಲ ಕೆಮ್ತಾ ಇರ್ತಾರೆ. ಈ ಥರ ಮಾಡೋದ್ರಿಂದ ಸಿಂಪಲ್ ಹೋಮ್ ರೆಮಿಡಿನ ಬೆಳಗ್ಗೆ ಆಗುವಷ್ಟರಲ್ಲಿ ಮಕ್ಕಳಿಗೆ ತುಂಬಾ ರಿಲೀಫ್ ಸಿಗುತ್ತೆ.